Welcome to video on matrix and determinants. Today we are going to discuss about the normal forms of the matrix with E transformations. Okay. So today we are going to discuss definition of normal matrices, types of normal form and examples. So let's start with the definitions. See the definitions. Every non-zero matrix can be reduced to form any of the form IR 0 0 0, IR 0, IR 0, IR by applying a finite number of elementary operations on rows or columns where IR is the unit matrix of order R, then each one of the above form is called normal form. Okay, so normal form ಅಂತಂದ್ರೆ ಯಾವುದೇ ಒಂದು ಗಿವನ್ ಮ್ಯಾಟ್ರಿಕ್ಸ್ ಮೇಲ್ ಕೊಟ್ಟಿರುವಂತಹ ಫಾರ್ಮ್ಸ್ ಒಳಗಿತ್ತು ಅಂತಂದ್ರೆ ಅದನ್ನ ಏನು ಕರಿತೀವಿ, ನಾರ್ಮಲ್ ಫಾರ್ಮ್ಸ್ ಅಂತೀವಿ. ಸೊ ಇಲ್ಲಿ ಕೊಟ್ಟಿರುವಂಥ ಈ ಫಾರ್ಮ್ಸ್ಗಳೇ ಏನು ಅಂತಂದ್ರೆ ಟೈಪ್ಸ್ ಆಫ್ ನಾರ್ಮಲ್ ಫಾರ್ಮ್ಸ್ ಆಗ್ತಾವೆ. ಸೊ ಲೆಟ್ಸ್ ಸಿ ಒನ್ ಬೈ ಒನ್. There are totally 4 types. Okay, first one is identity matrix with none of rows or columns are 0. Means ಇಲ್ಲಿ ಯಾವುದೇ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಾಗ ಅಲ್ಲಿರುವಂತಹ ಯಾವುದೇ ಒಂದು ಕಾಲಮ್ ಅಥವಾ ರೋ ಯಾವುದೇ ಇರಲಿ ಪೂರ್ತಿಯಾಗಿ 0 ಇರಲಾರ್ದಂಥದ್ದು ಒಂದು ಥರದ ನಾರ್ಮಲ್ ಮ್ಯಾಟ್ರಿಕ್ಸ್ ಆಗ್ತೈತಿ. ಮೀನ್ಸ್ ಸಿ ಇಯರ್ ಫಸ್ಟ್ ರೋ ಒಳಗೆ ಪೂರ್ತಿ 0 ಇಲ್ಲ, ಸೆಕೆಂಡ್ ರೋ ಒಳಗೂ ಇಲ್ಲ, ಸೇಮ್ ಆಸ್ ಇಟ್ ಈಸ್ ಥರ್ಡ್ ರೋ ಒಳಗೂ ಇಲ್ಲ. ಸೊ ದಿಸ್ ಈಸ್ ಕಾಲ್ಡ್ ವಾಟ್, ಫಸ್ಟ್ ಟೈಪ್ ಆಫ್ ನಾರ್ಮಲ್ ಫಾರ್ಮ್. ದಿಸ್ ಈಸ್ ಇಂಡಿಕೇಟ್ ಆಸ್ I3 ಅಂತಂದ್ರೆ ಟೋಟಲ್ ಆಗಿ ಥರ್ಡ್ 3 ರೋಸ್ ಇದಾವೆ, ಬಟ್ ದೇ ಆರ್ ಲೈಕ್ ಅ ಐಡೆಂಟಿಟಿ. ಓಕೆ, ಸೇಮ್ ಆಸ್ ಇಟ್ ಈಸ್ ಸೆಕೆಂಡ್ ಒನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ವಿತ್ ಓನ್ಲಿ ರೋಸ್ ಆರ್ 0. ಮೀನ್ಸ್ ಸಿ ಇಯರ್ ದಿಸ್ ಈಸ್ ಅ ಗಿವನ್ ಮ್ಯಾಟ್ರಿಕ್ಸ್. ಹೌದು, ಇಲ್ಲೇನದ ಅಂತಂದ್ರೆ ಟೋಟಲಿ ಇದು ಏನೈತಿ, ಎಷ್ಟು ರೋಸ್ ಇದಾವೆ, 5 ರೋಸ್ 3 ಕಾಲಮ್ಸ್ ಇದಾವೆ. ಬಟ್ ಸಿ ಇಯರ್ ಫಸ್ಟ್ ಸೆಕೆಂಡ್ ಥರ್ಡ್ 3 ರೋಸ್ ಏನದಾವು 0 ಇಲ್ಲ, ಬಟ್ ಲಾಸ್ಟ್ 2 ರೋಸ್ ಏನದಾವು 0 0. ಸೊ ದಿಸ್ ಈಸ್ ಕಾಲ್ಡ್ ಒನ್ ಅನದರ್ ನಾರ್ಮಲ್ ಫಾರ್ಮ್ ಆ್ಯಂಡ್ ದಿಸ್ ಈಸ್ ಅ I3, 0. ಮೀನ್ಸ್ ಇಲ್ಲೇನಾಗ್ಬೋದು ಅಂತಂದ್ರೆ ಯಾವುದಾದ್ರೂ ರೋಸ್ 0 ಆಗಿ ಇರಬಹುದು. ಓಕೆ, ಇಲ್ಲೇನಾಗುತ್ತಂತಂದ್ರೆ ಯಾವುದೇ ರೋ ಆಗಲಿ ಕಾಲಮ್ ಆಗಲಿ 0 ಇರೋಂಗಿಲ್ಲ. ಸೊ ಈ ಥರದ್ದು ಒಂದು ಫಾರ್ಮ್ ಆಗ್ತೈತಿ. ದೆನ್ ಅನದರ್ ಒನ್ ಯಾವುದಾದ್ರೂ ರೋ ಏನಾಗ್ಬೋದು ಅಂತಂದ್ರೆ 0 ಮ್ಯಾಟ್ರಿಕ್ಸ್ ಆಗಿರಬಹುದು. ಸೇಮ್ ಆಸ್ ಇಟ್ ಈಸ್ ಥರ್ಡ್ ಒನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ವಿತ್ ಓನ್ಲಿ ಕಾಲಮ್ಸ್ ಆರ್ 0. ಸೊ ಸಿ ಹಿಯರ್ ಇಲ್ಲಿ ಏನಂತಂದ್ರೆ ಟೋಟಲಿ 3 ರೋಸ್ ಇದಾವೆ, ಬಟ್ ಈ 3 ರೋಸ್ ಒಳಗೆ ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಥರ್ಡ್ ಕಾಲಮ್ಸ್ ಪೂರ್ತಿಯಾಗಿ 0 ಇಲ್ಲ. ಬಟ್ ಸಿ ಹಿಯರ್ ಫೋರ್ತ್ ಆ್ಯಂಡ್ ಫಿಫ್ತ್ ಕಾಲಮ್ಸ್ ಏನಿದಾವೆ 0 ಇದಾವೆ ಅಂತಂದ್ರೆ ಯಾವುದೇ ಕಾಲಮ್ ಏನಾಗ್ಬೋದು 0 ಆಗಿ ಇರಬಹುದು. ಸೊ ದಿಸ್ ಈಸ್ ಕಾಲ್ಡ್ I3, 0. So this is what 3, 3. Then these 2 rows, these 2 columns are 0. Clear? Then last one is identity matrix with rows and columns are 0. Means ಇಲ್ಲಿ ಏನಾಗುತ್ತೆ ಅಂತಂದ್ರೆ ರೋಸು 0 ಆಗಿರಬಹುದು, ಸೇಮ್ ಆಸ್ ಇಟ್ ಈಸ್ ಕಾಲಮು 0 ಆಗಿರ್ಬೋದು. ಸೊ ದಿಸ್ ಈಸ್ ವಾಟ್ 2 into 2 ಮ್ಯಾಟ್ರಿಕ್ಸ್. ಸೊ ರಿಮೈನಿಂಗ್ ಎಲ್ಲ ಏನದಾವು 0 ಅದಾವು. ದೇರ್ ಫಾರ್ I3 0 0 0. ಸೊ ಟೋಟಲಿ 4 ಥರ ಬರ್ತಾವು. ಸೊ ಓಕೆ, ಈ 4 ಥರದ ಮ್ಯಾಟ್ರಿಕ್ಸ್ ಒಳಗೆ ಫಸ್ಟ್ ಒನ್ ಏನಾಗ್ತೈತಿ ಅಂತಂದ್ರೆ ಫಸ್ಟ್ ಒನ್ ಒಳಗೆ ಯಾವುದೇ ರೀತಿ ರೋ ಮತ್ತು ಕಾಲಮ್ ಯಾವುದು 0 ಇರೋಂಗಿಲ್ಲ. ಸೆಕೆಂಡ್ ಒನ್ ಪ್ರಕಾರ ಏನಿರುತ್ತೆ ಅಂತಂದ್ರೆ ಯಾವುದೇ ರೋಸ್ ಏನಿರ್ತಾವು ಅಂತಂದ್ರೆ 0 ಆಗಿರ್ಬೋದು. ಆ್ಯಂಡ್ ಥರ್ಡ್ ಟೈಪ್ ಏನಿರುತ್ತೆ ಅಂತಂದ್ರೆ ಕಾಲಮ್ಸ್ 0 ಇರ್ಬೋದು. ಆಸ್ ದಿ ಸೇಮ್ ಟೈಮ್ ಫೋರ್ತ್ ಒನ್ ಏನಿರುತ್ತೆ ಅಂತಂದ್ರೆ ಕಾಲಮ್ಸ್ ಆಸ್ ವೆಲ್ ಆಸ್ ರೋಸ್ ಎರಡೂ 0 ಇರ್ಬೋದು. ದೀಸ್ ಆರ್ ದ ಟೈಪ್ಸ್ ಆಫ್ ನಾರ್ಮಲ್ ಫಾರ್ಮ್ ಆಫ್ ಅ ಮ್ಯಾಟ್ರಿಕ್ಸ್. ಕ್ಲಿಯರ್? ಸೊ ಇದ್ರ ಬೇಸ್ ಮೇಲೆ ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ. ಸಿ ಹಿಯರ್ ಎಕ್ಸಾಂಪಲ್, ಫೈಂಡ್ ದ ನಾರ್ಮಲ್ ಫಾರ್ಮ್ ಆಫ್ ದ ಮ್ಯಾಟ್ರಿಕ್ಸ್. ಸೊ ಗಿವನ್ 2 1 -3 -6, ಆಮೇಲೆ 3 -3 1 2, ದೆನ್ 1 1 1 2. ಸೊ ಇದು ಏನಂತಂದ್ರೆ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿವಿ. ಇದನ್ನೇನು ಮಾಡಬೇಕು ಅಂತಂದ್ರೆ ನಾವು ನಾರ್ಮಲ್ ಫಾರ್ಮ್ ಒಳಗೆ ಫೈಂಡ್ ಔಟ್ ಮಾಡಬೇಕು, ರೈಟ್? ಸೊ ನಾರ್ಮಲ್ ಫಾರ್ಮ್ ಅಂದ್ರೆ ಆಲ್ರೆಡಿ ಹೇಳೀನಿ, ಆ 4 ಟೈಪ್ಸ್ ಒಳಗೆ ಯಾವುದೇ ಒಂದು ರೀತಿ ನಾವೇನು ಮಾಡಬೇಕು, ಇದನ್ನು ಕನ್ವರ್ಟ್ ಮಾಡಿದ್ವಿ ಅಂತಂದ್ರೆ ಅದು ನಮ್ಮದು ಸೊಲ್ಯೂಷನ್ ಆಗ್ತೈತಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಆನ್ಸರ್. ಸೊ ಸೊಲ್ಯೂಷನ್.
ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಸೊಲ್ಯೂಷನ್ ವಿ ಹ್ಯಾವ್ ಟು ರೈಟ್ ದ ಗಿವನ್. ಸೊ ದ ಗಿವನ್ ಮ್ಯಾಟ್ರಿಕ್ಸ್ ಏನೈತಿ ಅಂತಂದ್ರೆ ಸೇಮ್ ಆ್ಯಸ್ ಇಟ್ ಈಸ್ ಗಿವನ್ ಮ್ಯಾಟ್ರಿಕ್ಸ್ ಬರ್ಕೊಂಡ್ವಿ. ದೆನ್ ಜಸ್ಟ್ ಫಸ್ಟ್ ನೋಡ್ಕೊತೀವಿ. ನೋಡ್ಕೊಂಡ್ಮೇಲೆ R1 R2ನ ಅಬ್ಸರ್ವ್ ಮಾಡಿದಾಗ ನಾವು R1 ಇಂಟರ್ಚೇಂಜಸ್ ಟು R3 ಬಿಕಾಸ್ ಟು ಏನಂತಂದ್ರೆ ಆನ್ಸರ್ ನಮಗೆ ಇನ್ನೂ ಈಸಿ ಆಗಿ ಬರಲಿ ಅನ್ನೋ ಕಾರಣಕ್ಕೆ ನಾವೇನು ಮಾಡ್ಬೋದು, R1 ಇಂಟರ್ಚೇಂಜಸ್ ಟು R3 ಮಾಡ್ತೀವಿ. R1 ಇಂಟರ್ಚೇಂಜಸ್ ಟು R3 ಅಂತಂದರೆ ಏನು, ಜಸ್ಟ್ R1 ಇದ್ದಲ್ಲಿ R3 ಬರ್ಕೊತೀವಿ, R3 ಇದ್ದಲ್ಲಿ R1 ಬರ್ಕೋತೀವಿ. ಸೊ R1 ಚೇಂಜಸ್ ಟು R3 ಅಂದರೆ ಇದು R3 ಐತಿ, 1 1 1 2. ಸೊ ಅದೇನಾಗ್ಬಿಡುತ್ತೆ ಇಲ್ಲಿ R1 ಆಗಿ ಕನ್ವರ್ಟ್ ಆಗುತ್ತೆ. ದೆನ್ ಸೇಮ್ ಆ್ಯಸ್ ಇಟ್ ಈಸ್ R2. ಅದರ ನೆಕ್ಸ್ಟ್ R3 ಇದ್ದಿದ್ದೇನಾಗುತ್ತೆ, R1 ಇದ್ದಿದ್ದು ಮೀನ್ಸ್ 2 1 -3 -6, 2 1 -3 -6. ಕ್ಲಿಯರ್. ಇದರ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದ್ರೆ, ಸೊ ಚೆಕ್ ಮಾಡಿದಾಗ R1 R2. ಸೊ ಜಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಆಲ್ರೆಡಿ 3 ಐತಿ, ಸೊ ಇಲ್ಲಿ R2 ಐತಿ, ಇಲ್ಲಿ 3 ಐತಿ, ಇಲ್ಲಿ 1ಅನ್ನು 3ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 3 ಸಿಗುತ್ತೆ. ಸೊ 3 - 3 ಮಾಡಿದ್ರೆ 0 ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, R2 minus 3 into R1. ಇನ್ ದ ಸೇಮ್ ಫಾರ್ಮ್ R3 ಏನು ಮಾಡ್ತೀವಿ ಅಂತಂದ್ರೆ, R3 ಅಂದರೆ ಇದು, R3 ಅಂದರೆ 2 ಐತಿ, ಇಲ್ಲಿ 1 ಐತಿ, ಸೊ ಇದನ್ನು 2ಲೇ ಮಲ್ಟಿಪ್ಲೈ ಮಾಡ್ಬೋದು. ದೇರ್ ಫಾರ್ R3 minus 2 into R1. ಈ ಫಾರ್ಮ್ ಒಳಗೆ ನಾವೇನು ಮಾಡ್ತೀವಿ, ನೆಕ್ಸ್ಟ್ ಸಾಲ್ವ್ ಮಾಡ್ತೀವಿ. ಸೊ ಈ ಥರ ಸಾಲ್ವ್ ಮಾಡಿದಾಗ ಏನಾಗುತ್ತೆ ಜಸ್ಟ್ ನೋಡ್ರಿ. ಫಸ್ಟ್ R2 ಐತಾ, ಇದು R2 ಹೌದಿಲ್ಲ. ಸೊ 3 into R1. ಸೊ 3 3s ಮೀನ್ಸ್ ಇಲ್ಲಿ 3 1s 3 ಆಗುತ್ತೆ. 3 - 3 becomes 0. ಓಕೆ, ಅಗೇನ್ ಸೇಮ್ ಇನ್ ದ ಫಾರ್ಮ್. ನೆಕ್ಸ್ಟ್ ಚೆಕ್ ಮಾಡಿ ನೋಡ್ರಿ. -3 3. ಸೊ -3 + 3 -3 become -6. ಕ್ಲಿಯರ್. ಇನ್ ದ ಸೇಮ್ 1 ಆ್ಯಸ್ ಇಟ್ ಈಸ್, ಇಲ್ಲೇನಾಗುತ್ತೆ 3ಲೇ ಮಲ್ಟಿಪ್ಲೈ ಆಗುತ್ತೆ. 3 1s 3, 1 -3. ಸೊ 1 -3 is equal to ಏನಾಗುತ್ತೆ, -2. ಸೊ ಇಲ್ಲಿ -2 ಆಗ್ತೈತಿ. ಇನ್ ದ ಲಾಸ್ಟ್ ಸೇಮ್, ಇಲ್ಲಿ ಆಲ್ರೆಡಿ ಏನೈತಿ 2 ಐತಿ, ಇದನ್ನು 3ಲೇ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 3 2s 6 ಆಗುತ್ತೆ. 2 - 6 ಏನಾಗುತ್ತೆ, 2 - 6 becomes -4. ಕ್ಲಿಯರ್. ಸೊ ಇಲ್ಲೇನಾಗುತ್ತೆ -4. ನೆಕ್ಸ್ಟ್ ಏನೈತಿ ಇಲ್ಲಿ R3ನ ಏನೋ ಚೇಂಜಸ್ ಮಾಡ್ಕೊತೀವಿ ಅಂದ್ರೆ, R3 ಅಂದರೆ ಇದನ್ನೇನೋ ಚೇಂಜಸ್ ಮಾಡ್ಕೊತೀವಿ. R3 - 2 into R1. ಇದು R3, ಇದನ್ನು -2 into R1. ಸೊ 2 1s 2, 2 - 2 0. ದೆನ್ ಇಲ್ಲೇನಾಗುತ್ತೆ 2 ಬಂದಿರುತ್ತೆ, 1 - 2 -1. ದೆನ್ 3 ಆ್ಯಸ್ ಇಟ್ ಈಸ್, ಇಲ್ಲಿ 2ಲೇ ಮಲ್ಟಿಪ್ಲೈ ಮಾಡಿಕೊಂಡ್ರೆ 2 ಆಗುತ್ತೆ. ಸೊ -3 - 2 becomes -5. ಕ್ಲಿಯರ್. ಸೇಮ್ ಆ್ಯಸ್ ಇಟ್ ಈಸ್. -6 ಇಲ್ಲಿ 2ಲೇ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 2 2s 4 ಆಗುತ್ತೆ. ಸೊ -6 - 4 becomes -10. ಕ್ಲಿಯರ್. ನೆಕ್ಸ್ಟ್ ನೋಡ್ರಿ, ಈಗ ಫಸ್ಟ್ ಕಾಲಮ್ ನಮಗೆ ಏನು ಚೇಂಜಸ್ ಮಾಡ್ಕೊಳಕ್ಕೆ ಬೇಡ, ಬಿಕಾಸ್ 1 0 0 ಆಲ್ರೆಡಿ ಆಗೈತಿ ಅಂತಂದ್ರೆ ನಾವೀಗೇನು ಮಾಡಬೇಕು, ರೋಸ್ ಮಾಡ್ಕೊಳಕ್ಕಾಗಲ್ಲ. ಅದ್ರ ಸಂಬಂಧ ನಾವು ಕಾಲಮ್ ವೈಸ್ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಸೊ ಏನು ಮಾಡ್ತೀವಿ ಅಂತಂದ್ರೆ, ಇಲ್ಲಿ ಆಲ್ರೆಡಿ ಏನೈತೆ ಅಂದ್ರೆ 1 1 ಐತಿ, ಹೌದು. ಸೊ 1 - 1 ಮಾಡ್ಕೋಬೋದು. ಅದಕ್ಕೋಸ್ಕರ ಏನು ಮಾಡ್ತೀವಿ ನೋಡ್ರಿ, C2 is equal to C2 - C1, C2 - C1, then C3 - C1, then C4 - C1. ಪ್ರತಿಯೊಂದು ಕಾಲಮನ್ನು ಏನು ಮಾಡ್ತೀವಿ, C1ಇಂದ ಮೈನಸ್ ಮಾಡ್ಕೊಂಡು ಹೋಗ್ತೀವಿ, ರೈಟ್. ಸೊ ಮೈನಸ್ ಮಾಡ್ಕೊಂಡು ಹೋದಾಗ ಆನ್ಸರ್ ಇಲ್ಲಿ ನೋಡ್ರಿ ಏನು ಸಿಗುತ್ತೆ, ಹೆಂಗೆ ಸಿಗುತ್ತೆ ಅಂತಂದರೆ, ಇಲ್ಲಿ C2 ಐತಿ, ಹೌದಾ. C2 - C1, ರೈಟ್. C2 ಅಂದರೆ ಇದಾ, 1 - 1 0. ಇಲ್ಲಿ C1 ಏನು ಚೇಂಜಸ್ ಆಗಿಲ್ಲ. ದೆನ್ -6 0 -6, -1 - 0 -1. ದೆನ್ ಸೇಮ್ C3 - C1. C3 ಅಂದಿದ 1 - 1 become 0. -2 - 0 -2 only. -5 0 -5 only. Correct. Then fourth one, C4 - 2C1, ಬಿಕಾಸ್ ಇಲ್ಲಿ 2 ಐತಿ. ಸೊ 2 - 2 ಮಾಡಿದ್ರಷ್ಟೇ ನಮಗೇನಾಗುತ್ತೆ, 0 ಸಿಗುತ್ತೆ. ಅದ್ರ ಸಂಬಂಧ ನಾವೇನು ಮಾಡ್ತೀವಿ, ಇಲ್ಲಿ 2ಲೇ ಮಲ್ಟಿಪ್ಲೈ ಮಾಡ್ಕೊಡಿವಿ. ರಿಮೈನಿಂಗ್ ಅಂತೂ 0ನೇ ಇರುತ್ತೆ. ಸೊ 2 - 2 0, -4 -10 ಆ್ಯಸ್ ಇಟ್ ಈಸ್. ಓಕೆ. ಅದರ ನೆಕ್ಸ್ಟ್ ನೋಡ್ರಿ ಏನು ಮಾಡ್ತೀವಿ ಅಂತಂದ್ರೆ, R2 ಇಂಟರ್ಚೇಂಜಸ್ ಟು R3. ಜಸ್ಟ್ ಇದು R2 ಮತ್ತು R3 ಏನೈತಿ
ಇಂಟರ್ಚೇಂಜ್ ಮಾಡ್ತೀವಿ. ಅಂದರೆ R2 ಇದ್ದಿದ್ದು ಕೆಳಗೆ ಹೋಗುತ್ತಾ, R3 ಇದ್ದಿದ್ದ ಮೇಲೆ ಬರುತ್ತೆ. ಸೊ ಜಸ್ಟ್ ಆ ಥರ ಬರ್ಕೊಂಡಿವಿ. ನೆಕ್ಸ್ಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಗೇನ R2 ಇಂಟರ್ಚೇಂಜಸ್ ಟು -R2 ಅಂತಂದ್ರೆ ಜಸ್ಟ್ ಏನಾಗುತ್ತೆ, ಇಲ್ಲಿರುವಂತಹ ಮೈನಸ್ ಸೈನ್ ಎಲ್ಲ ಹೋಗಿ ಏನಾಗ್ತಾವು, ಪ್ಲಸ್ ಸೈನ್ ಆಗ್ತಾವೆ. ಕ್ಲಿಯರ್? ಅಂದರೆ ಇಲ್ಲಿ ನೋಡಿರಿ ಜಸ್ಟ್ ಏನು ಚೇಂಜಸ್ ಆಗ್ತಾವೆ ಅಂದರೆ ಇಲ್ಲಿ ಮೈನಸ್ 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 ಐತಲ್ಲ, ಸೊ ಮೈನಸ್ಲೇ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂದ್ರೆ -1 ಇಂಟು -R2 ಅಂತಂದ್ರೆ ಪ್ಲಸ್ ಆಗುತ್ತೆ. ಸೊ ಜಸ್ಟ್ ಇವು ಮೈನಸ್ ಸೈನ್ ಹೋಗಿಸೋ ಸಂಬಂಧ ನಾವೇನು ಮಾಡೀವಿ, ಮೈನಸ್ಲೇ ಮಲ್ಟಿಪ್ಲೈ ಮಾಡ್ಕೊಂಡ್ವಿ. ನೆಕ್ಸ್ಟ್ ಮೈನಸ್ ಸೈನ್ ಹೋದ್ಮೇಲೆ ಇಲ್ಲಿ ಓವರ್ ಆಲ್ ಚೆಕ್ ಮಾಡ್ತೀರಿ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಈಗ ಆಲ್ರೆಡಿ ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮ್ ಫಸ್ಟ್ ರೋ 0 ಆಗೈತಿ. ಸೊ ನಮಗೆ ಇಲ್ಲೇನು ಚೇಂಜಸ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನಮಗೆ ಈಗ ಏನೈತೆ ಅಂದ್ರೆ ಇಲ್ಲಷ್ಟೇ ನಾವು ಚೇಂಜಸ್ ಮಾಡ್ಕೋಬೇಕಾಗೈತಿ. ದೇರ್ಫೋರ್ ನೆಕ್ಸ್ಟ್ ಏನು ಮಾಡ್ತೀವಿ, R3ನ ಏನಂತ ಚೇಂಜ್ ಮಾಡ್ಕೊತೀವಿ ಅಂದ್ರೆ R3 ಪ್ಲಸ್ 6 ಇಂಟು R2. ಬಿಕಾಸ್ ಇಲ್ಲಿ -6 ಐತಿ, ಇಲ್ಲಿ +6 ಬಂತಂದರೆ ಈ ಅವ್ರ ಏನಾಗುತ್ತಾ 0 ಆಗುತ್ತಾ. ಸೊ ದೆನ್ ಸಿ ಹಿಯರ್ ಹಂಗೆ ಮಾಡಿದಾಗ ಏನಾಗ್ತೈತಿ, R3 0 - 0. ಸಿ R3 ಅಷ್ಟೇ ಚೇಂಜ್ ಮಾಡಿವಿ ಅಂದ್ರೆ R1 R2 ಸೇಮ್ ಬರ್ಕೊಂಡಿವಿ. R3 0 - 0 0. ದೆನ್ -6 + 6 ಬಿಕಮ್ 0. ಇಲ್ಲೇನೈತಿ 2 ಆ್ಯಸ್ ಇಟ್ ಈಸ್. ಇಲ್ಲೇನಾಗ್ತೈತಿ 6 ಇಂಟು R2 ಅಂದ್ರೆ 6 5 30. ಸೊ 2 - 30 ಅಂತಂದ್ರೆ ಓವರ್ ಆಲ್ ನಮಗೆ ಸಿಗೋದೇನು 28. ಇನ್ ದ ಸೇಮ್ ಟರ್ಮ್ -4 6 10s 60. ಸೊ ಇಲ್ಲೇನಾಗ್ತೈತಿ 60 ಒಳಗೆ 4 ಹೋಯ್ತಂದ್ರೆ ನಮಗೆ ಸಿಗೋದು 56. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇವಾಗ ಏನಾಯ್ತಾ ಫಸ್ಟ್ ಕಾಲಮ್ ಹತ್ರ 0 ಐತೆ, ಆಲ್ರೆಡಿ ಇಲ್ಲಿ 0 ಐತೆ ಅಂದರೆ ರಿಮೈನಿಂಗ್ ಟರ್ಮ್ನ ನಾವು 0 ಮಾಡ್ಕೊಳಕ್ಕೆ ಟ್ರೈ ಮಾಡಬೇಕು. ಸೊ ಈ ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಬಿಟ್ಟು ರಿಮೈನಿಂಗ್ ಥರ್ಡ್ ಮತ್ತು ಫೋರ್ತ್ ಕಾಲಮ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಥರ್ಡ್ ಮತ್ತು ಫೋರ್ತ್ ಕಾಲಮ್ ಕಡೆ ಕಾನ್ಸಂಟ್ರೇಟ್ ಮಾಡಿದಾಗ ಏನಾಗ್ತೈತಿ ಅಂತಂದ್ರೆ C3ನ ನಾವು ಏನಂತ ಮಾಡ್ಕೋಬೋದು, ಈ 5 ಇದ್ದಿದ್ದು 0 ಆಗಬೇಕು. ಹೌದು, ದೇರ್ಫೋರ್ C3 - 5. ಸೊ C3 ಅಂದರೆ ಇದೇನಾ, ಇದ್ರೊಳಗೆ -5 ಮಾಡ್ತೀರಿ. ಸೊ ಇದೇನಾಗುತ್ತಾ ಆ್ಯಸ್ ಇಟ್ ಈಸ್ 0ನೇ ಉಳಿತೈತಿ. ಇನ್ ದ ಸೇಮ್ ಕೇಸ್ ಈ 5 ಐತೆ ಆಲ್ರೆಡಿ. ಸೊ 5 - 5 ಏನಾಗುತ್ತಾ 0. ದೆನ್ ಈ 28 ಏನಾಗುತ್ತಾ ಆ್ಯಸ್ ಇಟ್ ಈಸ್ ಇಡ್ತೀವಿ. ಓಕೆ, ಸೇಮ್ ಆ್ಯಸ್ ಇಟ್ ಈಸ್ C4 - 10 ಮಾಡ್ಕೊಂಡಿವಿ. ಸೊ ಇದೇನಾಗುತ್ತಾ 0. ದೆನ್ ಫೋರ್ತ್ ಕಾಲಮ್ ಏನಾಗುತ್ತಾ 10 - 10 0. ಆ್ಯಂಡ್ ಲಾಸ್ಟ್ ಒನ್ ಈಸ್ 56 ಐತಿ. ಸೊ ಈ 56 - 10 56 ಆ್ಯಸ್ ಇಟ್ ಈಸ್ ಇಟ್ಕೊಂಡಿವಿ. ಓಕೆ, ದೆನ್ ಇಲ್ಲಿ ಇಷ್ಟು ಮಾಡ್ಕೊಂಡ್ಮೇಲೆ ಇಲ್ಲಿ C3 C5 ಮಾಡ್ಕೊಂಡ್ಮೇಲೆ ಇವೆರಡು ಟರ್ಮ್ ಏನಾಗ್ತಾವೆ ನಮಗೆ 0 ಸಿಗ್ತಾವೆ. ಹೌದಾ, ರಿಮೈನಿಂಗ್ ಉಳಿತೇನೀಗ 28 56 ಐತಿ. ಸೊ ಇಲ್ಲಿ ನಾವು ಡಿವೈಡೆಡ್ ಮೆಥಡ್ ಯೂಸ್ ಮಾಡ್ಕೋಬೋದು. ಸೊ 28ಅನ್ನು ಡಿವೈಡ್ ಮಾಡ್ಕೊಂಡ್ವಿ ಅಂದ್ರೆ 1/28 ಇಂದ. ಸೊ 28 ಇಂಟು 1/28 ಮಾಡ್ಕೊಂಡ್ರೆ ನಮಗೇನು ಸಿಗುತ್ತಾ 1 ಸಿಗುತ್ತಾ. ಸೊ ಜಸ್ಟ್ ದೇ ಡಿಡ್ 1/28 ಇಂಟು R3 ಮಾಡ್ಕೊಂಡಾರ. ಸೊ ಇಲ್ಲೇನಾಗ 28 1 ಕ್ಯಾನ್ಸಲ್ ಆಗೈತಿ, 1 ಉಳ್ದೈತಿ. ಇಲ್ಲಿ 56 ಐತಿ, ಸೇಮ್ ಇದಕ್ಕೂ ಅಪ್ಲೈ ಆಗ್ತೈತಿ. R3 ಅಂದಾರ ಅವರು. ಸೊ 1/28 ಇಂಟು 56 ಮಾಡಿದರೆ 28 1 22 2. ಸೊ ಆನ್ಸರ್ 2 ಬಂತು. ಸೊ ಈ ಕ್ಲಿಯರ್ ಆಯ್ತಾ, ರೈಟ್. ದೆನ್ ಫೈನಲಿ ಲಾಸ್ಟಿಗೆ ಏನು ಮಾಡ್ಕೊಂಡಿವಿ ಅಂತಂದ್ರೆ C1 C2 C3 ಆಗೈತಿ, C4 ಮಾತ್ರ 2 ಐತಿ. ಈ ಟರ್ಮ್ ನಾವು 0 ಮಾಡ್ಕೋಬೇಕಂದ್ರೆ ಇದನ್ನು C4 - 2 ಇಂಟು C3. ಇದು C4. ಹೌದಾ, ಇಲ್ಲಿ 1 ಐತಿ. ಸೊ 2 1 2 ಆಗ್ತೈತಿ. ಸೊ 2 ಒಳಗೆ 2 ಹೋದ್ರೆ ಏನಾಗ್ತೈತಿ ನಮಗೆ ಈ ಟರ್ಮ್ 0 ಸಿಗ್ತೈತಿ. ದೇರ್ಫೋರ್ 0. ರೈಟ್. ದೆನ್ ಇದೇನಾಯ್ತು ನೋಡ್ರಿ, ಇದೇನೈತಿ ಇದು 3 ಇಂಟು 3 ಮ್ಯಾಟ್ರಿಕ್ಸ್ ಐತಿ. ದೆನ್ 1 ಕಾಲಮ್ 0 ಐತಿ. ಸೊ ಇದು ಯಾವ ಫಾರ್ಮ್ ಐತಿ, I3, 0. ಕ್ಲಿಯರ್. ಸೊ ಹೆನ್ಸ್ ಇಟ್ ಈಸ್ ರಿಕ್ವೈರ್ಡ್ ಇನ್ ಅ ನಾರ್ಮಲ್ ಫಾರ್ಮ್. ಈ ಥರ ಅವ್ರು ಏನು ಮಾಡ್ತಾರೆ, ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂದ್ರೆ ಫೈಂಡ್ ದ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್. ಓಕೆ, ಕೆಲವೊಂದು ಸತಿ ಅವರು ಹಂಗೂ ಕ್ವಶನ್ಸ್ ಕೇಳ್ತಾರೆ, ವಿಚ್ ಈಸ್ ರಿಕ್ವೈರ್ಡ್ ಟು ನಾರ್ಮಲ್ ಫಾರ್ಮ್ ಅಂತ ಇಷ್ಟ ಆಗುತ್ತೆ. ದೆನ್ ಅವ್ರು ಏನು ಮಾಡ್ತಾರೆ, ಹೆನ್ಸ್ ಫೈಂಡ್ ದ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕೇಳ್ತಾರೆ. ಓಕೆ, ಅಥವಾ ರೆಡ್ಯೂಸ್ ದ ನಾರ್ಮಲ್ ಟು ಮ್ಯಾಟ್ರಿಕ್ಸ್ ಅಂತೂ ಕೇಳ್ಬೋದು, ಅಥವಾ ರೆಡ್ಯೂಸ್ ದ ಮ್ಯಾಟ್ರಿಕ್ಸ್ ಟು ನಾರ್ಮಲ್ ಫಾರ್ಮ್ ಅಂತೂ ಕೇಳ್ತಾರೆ. ಸೊ ಈಗ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಫೈಂಡ್ ಮಾಡಿರಿ ಅಂತಂದ್ರೆ ಫಸ್ಟಿಗೆ ಇಷ್ಟೆಲ್ಲ ಸಾಲ್ವ್ ಮಾಡ್ತೀರಿ. ಇದೆಲ್ಲ ಸಾಲ್ವ್ ಆದಮೇಲೆ ಇದರದ್ದು ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸು ಫೈಂಡ್ ಔಟ್ ಮಾಡಂತಾರೆ. ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ ನಾ ಹೇಳಿದ್ದೆ P of A ಅಂತ ಫೈಂಡ್ ಔಟ್ ಮಾಡ್ತೀವಿ. ಸೊ P of A =
ಇಲ್ಲಿ ಈಗೇನು ಬಂದದ ನಮಗೆ 3 into 3 ಫಾರ್ಮ್ ಅದ. ಸೊ 3 ಅದ. ಸೊ ದಿಸ್ ಈಸ್ ಅ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಇಸ್ 3. ಈ ಥರ ಕ್ವಶನ್ಸನ್ನು ಕೆಲವೊಂದು ಸತಿ ಟ್ವಿಸ್ಟ್ ಮಾಡಿನೂ ಕೇಳ್ತಾರೆ. ಸೊ ನಾವು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸಾಲ್ವ್ ಮಾಡಬೇಕಾಗ್ತೈತಿ. ದಿಸ್ ಈಸ್ ಅ ಎಕ್ಸಾಂಪಲ್. ಸೊ ಇದೇ ಥರ ನೀವು ಇನ್ನೂ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ನ ಹಾಕ್ಕೊಂಡು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಓಕೆ ಥ್ಯಾಂಕ್ ಯು.